ನವಗ್ರಹ ಶಾಂತಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಂಗಿದ್ರೆ ಒಂದು ಕೆಲಸ ಮಾಡಿರಿ, ಎಲ್ಲಿ ನವಗ್ರಹ ಶಾಂತಿ ನಡೆದದ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ರಿ ಸಾಕು. ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ ಜಯದೇವ ಜಯದೇವ. ಸೊ ಅದಕ್ಕೆ ಮರಾಠಿಯಲ್ಲಿ ಒಂದು ಸುಂದರವಾದಂಥ ಅಭಂಗ, ಜಯದೇವ ಜಯದೇವ ಜಯ ಮಂಗಲ ಮೂರ್ತಿ ಹೋ ಶ್ರೀಮಂಗಲ ಮೂರ್ತಿ, ದರ್ಶನ ಮಾತ್ರೆ ಮನ ಸ್ಮರಣೆ ಮಾತ್ರೆ ಮನ ಕಾಮನ ಪೂರ್ತಿ ಜಯದೇವ ಜಯದೇವ. ಈ ಮಂತ್ರ ಈ ಹಾಡು ಎಷ್ಟು ಚಂದವಾಗಿದೆ ಅಂತಂತಂದ್ರೆ ಅಲ್ಲಿ ಹೇಳ್ತಾರೆ ಏನು, ದರ್ಶನ ಮಾತ್ರೆ ಮನ ಕಾಮನ ಪೂರ್ತಿ. ದರ್ಶನ ಆದರೂ ಸದ್ದಾನು ಎಲ್ಲ ಮನೋಕಾಮನೆಗಳು ಪೂರ್ತಿ ಬರ್ತವೆ. ಸ್ಮರಣೆ ಮಾತ್ರೆ ಮನ ಕಾಮನ ಪೂರ್ತಿ. ಸ್ಮರಣ ಮಾಡಬೇಕು. ಆ ಸ್ಮರಣೆನೂ ಹಂಗಿರ್ಬೇಕು ನೋಡ್ರಿ. ರಾಮಾಯಣದೊಳಗೆ ಶಬರಿಯ ಕಥೆಯನ್ನು ಕೇಳ್ತೇವೆ. ಶಬರಿ ಬೇರನ್ನು ರಾಮನಿಗೆ ಕೊಟ್ಲು. ಹೆಂಗೆ ಕೊಟ್ಲು? ಎಂಜಲದ ಬೇರುಗಳನ್ನು ಕೊಟ್ಲು. ತಾನು ತಿಂದು ರಾಮನಿಗೆ ಕೊಟ್ಲು. ಅಲ್ಲೇ ಲಕ್ಷ್ಮಣ ಇದ್ದ. ಲಕ್ಷ್ಮಣ ಅದನ್ನು ನೋಡಿದ, ಒಗೆದು ಬಿಟ್ಟ, ಸ್ವೀಕಾರ ಮಾಡಲಿಲ್ಲ. ಆದರೆ ರಾಮ ಆ ಬೇರುಗಳನ್ನು ಸ್ವೀಕಾರ ಮಾಡಿದ. ಯಾಕೆ ಸ್ವೀಕಾರ ಮಾಡಿದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅವ ನೋಡಿದ್ದು ಶಬರಿಯ ಭಕ್ತಿಯನ್ನು. ಆ ಭಗವಂತ ನೋಡೋದು ಯಾವತ್ತಿದ್ರೂ ಕೂಡ ಭಕ್ತಿಯನ್ನು. ಅವನು ಯಾವ ಭಾವದಿಂದ ಕೊಟ್ಟ, ಯಾವ ಭಕ್ತಿಯಿಂದ ಕೊಟ್ಟ ಅಂತ ಅನ್ನೋದನ್ನು ವಿಶೇಷವಾಗಿ ನಾವು ನೋಡಬೇಕು, ಗಮನದಲ್ಲಿಟ್ಕೊಳ್ಬೇಕು. ಸೊ ಅದಕ್ಕೆ ದರ್ಶನ ಮಾತ್ರೇ ಮನ ಸ್ಮರಣೆ ಮಾತ್ರೇ ಮನ ಕಾಮನ ಪೂರ್ತಿ ಅಂತ ಹೇಳ್ತಾರಲ್ಲ. ಸೊ ಹಂಗೆ ಸ್ಮರಣ ಮಾತ್ರದಿಂದ, ದರ್ಶನ ಮಾತ್ರದಿಂದ ನಮಗೆ ಯಾವತ್ತಿದ್ರೂ ಸಂಕಲ್ಪವಾಗ್ತದೆ ಮತ್ತು ಎಲ್ಲ ರೀತಿಯಾದ ಸಂಕಲ್ಪಗಳು ಈಡೇರ್ತದೆ. ಸೊ ಅದಕ್ಕೆ ತಪ್ಪದೆ ನವಗ್ರಹ ಶಾಂತಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪಕ್ಷದೊಳಗೆ ತಪ್ಪದೆ ನವಗ್ರಹ ಹೋಮದ ದರ್ಶನವನ್ನು ಮಾಡಿಕೊಳ್ರಿ. ಅದರಿಂದಲೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ ಯಶಸ್ಸು ಪ್ರಾಪ್ತಿ ಆಗ್ತದೆ. ಪೂಜೆಗೆ ಯಾರಾದರೂ ಕರೆದ್ರು ಅಂತಂತಂದರೆ ತಪ್ಪದೆ ಪೂಜೆಗಳಿಗೆ ಹೋಗ್ರಿ. ಯಾಕೆ? ನೀವು ಮಾಡದೇ ಇದ್ದರೂ ಕೂಡ ನೀವು ಬರೀ ನೋಡೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ಫಲಪ್ರಾಪ್ತಿ ಆಗ್ತದೆ. ನೀವು ಅಯ್ಯೋ ಇಂಥವ್ರು ಕರೆದಿದ್ರು ನನಗೆ, ನಾನು ಹೋಗಬೇಕಾಗಿತ್ತು ಅಂತ ಸ್ಮರಣ ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಿಮಗೆ ಫಲ ಸಿಕ್ಕಿಬಿಡ್ತದೆ. ಸೊ ಹೀಗಾಗಿ ಪೂಜೆ ಮಾಡಬೇಕು. ಪೂಜಾ ಮಾಡೋರಂತರೂ ಬಹಳ ಪುಣ್ಯವಂತರು, ಮಾಡಿದರೆ ಬಹಳ ಚಲೋ, 100% ಚಲೋ. ಸೊ ಆದ್ರೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಆ ಪಕ್ಷದೊಳಗೆ ಸ್ಮರಣ ಮತ್ತು ವಿಶೇಷವಾಗೋದಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಒಂದು ಯಜ್ಞ ಮಂಟಪವನ್ನು ಇಟ್ಟಿರ್ತಾರೆ. ಅದನ್ನು ಕಟ್ಟಿಸಿ ರೆಡಿಯಾಗಿ ಇಟ್ಬಿಟ್ಟಿರ್ತಾರೆ. ಅಲ್ಲಿ ದಿವಸ ಸೇವಾ ಮಾಡೋರು ಮಾಡ್ತಿರ್ತಾರೆ. ಆದರೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ಅದರ ದರ್ಶನ, ಆ ಯಜ್ಞ ಮಂಟಪದ ದರ್ಶನವನ್ನು ಮಾಡಿಕೊಳ್ತಾರೆ ಮತ್ತು ಅಲ್ಲಿರ್ತಕ್ಕಂತಹ ಭಸ್ಮವನ್ನು ಧಾರಣ ಮಾಡಿಕೊಳ್ತಾರೆ. ಸೊ ಯಾರು ಗಟ್ಟಿಯಾಗಿರ್ತಾರೆ, ಯಾರು ಫಿಟ್ ಆಗಿರ್ತಾರೆ, ಯಾರು ಈ ಒಂದು ವೃತ್ತಿಯನ್ನು ಮಾಡ್ತಾರೆ ಅವರಿಗೆಲ್ಲೇ ಅವಕಾಶ ಇದೆ. ಕರ್ಮಕ್ಕೆ ಯಾವತ್ತಿದ್ರೂ ಜಾಗ ಇದೆ. ಕರ್ಮವನ್ನು ಮಾಡ್ತಿರ್ಬೇಕು ಅಂತಾರೆ ಯಾರು ಬೇಕಾದರೂ ಮಾಡ್ಬೋದಲ್ಲ. ಸೊ ಆ ಕರ್ಮವನ್ನು ಯಾರು ಸರಿಯಾಗಿ ಮಾಡ್ತಾರೆ ಅವರಿಗಲ್ಲೇ ಜಾಬಿಗೆ ಯಾವತ್ತಿದ್ರೂ ಕೂಡ ಅವಕಾಶ ಇರ್ತದೆ. ಸೊ ಈ ರೀತಿಯಾಗಿ ನಾವು ಹೋಮ ದರ್ಶನ ಅಥವಾ ಹೋಮ ಗ್ರಹಗಳ ಪ್ರೀತಿಗೋಸ್ಕರವಾಗಿ ಹೋಮವನ್ನು ಮಾಡುವಂಥದ್ದು.